ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜೀವ ಅಣ್ಣ, ಅಣ್ಣ, ಅಯ್ಯಯ್ಯೋ ಅಣ್ಣ, ಅಣ್ಣ, ಏನಾಯ್ತು? ಏನಾಯ್ತಣ್ಣ? ಏನಾಯ್ತು? ಅಯ್ಯೋ ಅಣ್ಣ, 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 ಏನಾಯ್ತಣ್ಣ? ಕೆಳಗೆ ಯಾಕೆ ಬಿತ್ರಿ ಅಣ್ಣ? ಅಣ್ಣ, ಅಂದ್ರೆ ಅದನ್ನ ನಿಮ್ ಮುಖದ ಮೇಲೆ ಇಟ್ಟು ನಿಮ್ಮನ್ ಸಾಯಿಸಕ್ ನೋಡಿದ್ರ? ಅಯ್ಯೋ, ಯಾರಣ್ಣ? ಯಾರಣ್ಣ ಮಾಡಿದ್ದು? ಯಾರು? ನನ್ಗೇನು ಅರ್ಥ ಆಗ್ತಿಲ್ಲ ಅಣ್ಣ. ಅಯ್ಯೋ ಅಣ್ಣ, ಅಣ್ಣ, ಅಳ್ಬೇಡಿ ಅಣ್ಣ, ಅಳ್ಬೇಡಿ. ಸಾರಿ ಸಾರಿ ವಿಶಾಲ್. ಏನಾಯ್ತು? ಯಾಕೆ ಹೀಗೆ ಓಡ್ ಬರ್ತಾ ಇದ್ದೀರಾ? ಮಾಮ್ಗೆ ಜ್ಯೂಸ್ ತಗೊಂಡ್ ಬರೋದು ಲೇಟ್ ಆಗೋಯ್ತೇನೋ ಅಂತ. ಜ್ಯೂಸ್ ಎಲ್ಲಿದೆ? ಅದು ಹೌದು, ಜ್ಯೂಸಲ್ಲಿ ಸಖಿ. ಜ್ಯೂಸು ಅಲ್ಲೇ ಮರ್ತು ಹೋದ್ವಿ ವಲ್ಲಭ್. ಕಮ್ ಲೆಟ್ಸ್ ಗೋ. ತಗೊಂಡ್ ಬರ್ತೀವಿ. ಏನ್ ಮಾಡ್ತಿದ್ದಾರೆ ಇವರಿಬ್ರು? ಯಾಕೆ ಇಷ್ಟು ಗಾಬರಿ ಆಗಿದ್ದಾರೆ? ಅಯ್ಯೋ ಅಣ್ಣ, ಅಣ್ಣ, ಅಳ್ಬೇಡಿ ಅಣ್ಣ, ನಿಮ್ಮನ್ ಯಾರು ಏನು ಮಾಡಲ್ಲ. ನಾನಿದ್ದೀನಲ್ಲ, ನೀವ್ ಧೈರ್ಯವಾಗಿರಿ, ಏನು ಆಗಲ್ಲ. ವಿಶಾಲಾಕ್ಷಮ್ಮ ತಾಯಿ ನಮ್ ಜೊತೆನೆ ಇರ್ತಾರೆ. ಹೇಳಣ್ಣ, ಹೇಳಿ ಹೇಳಿ. ಹುಷಾರು ಹುಷಾರು, ನಿಧಾನಕ್ಕೆ. ಜೀವ ಅವ್ರು ಎಲ್ಲಿ ಹೋಗ್ಬಿಟ್ರು? ಜೀವ ಅವ್ರೆ, ಜೀವ ಅವ್ರೆ, ಸಖಿ ಬಾಬಾ, ಬೇಗ ಬಾ. ವಿಶಾಲ್, ನೀನು ಇಲ್ಲೇನ್ ಮಾಡ್ತಿದ್ಯಾ? ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ಪಾಪ ಜೀವಾಗೂ ಜ್ಯೂಸ್ ಕೊಡೋಣ ಅಂತ. ಜ್ಯೂಸ್ ಎಲ್ಲಿದೆ? ಹೌದು, ಅಯ್ಯೋ ಜ್ಯೂಸ್ ಎಲ್ಲಿದೆ? ಆಂಟಿ ಕೊಟ್ಬಿಟ್ಟು ಬಂದ್ವಲ್ಲ ವಲ್ಲಭ್. ಓ, ಜೀವಂಗೆ ಯಾವ ಜ್ಯೂಸ್ ಕುಡಿತಾನೆ ಅಂತ ಕೇಳ್ಕೊಂಡು ಹೋಗಕ್ ಬಂದ್ವಿ ಅಲ್ವಾ? ಹೌದಲ್ವಾ? ಇಲ್ಲಿಲ್ವಲ್ಲ, ಆಚೆ ಹೋಗಿದ್ದಾನೆ ಅನ್ಸುತ್ತೆ. ಬಾ ಹೋಗೋಣ. ಇವರೆಲ್ಲಿ ಹೋಗ್ಬಿಟ್ರು?
ಯಾಕೆಲ್ರು ಹೀಗಿದ್ದೀರಾ? ಅತ್ತೆ ಬದುಕೆ ಇದ್ದಾರೆ ಅಂತ ನಾವ್ ಹೀಗಿದೀವಿ ಅನ್ಕೋಬೇಡಿ ದುರ್ದು ಆಂಟಿ. ಸತ್ತೋಗಿದ್ರು ಎಲ್ರು ಹೀಗೇನೆ ಇರ್ತಿದ್ರು. ಅದ್ರ ಜೊತೆಗೆ ಸಂತಾಪ ಸೂಚಕ್ಕೆ ವೈಟ್ ಡ್ರೆಸ್ ಹಾಕೊಂಡಿರ್ತಿದ್ವಿ. ಹೇಯ್, ಮಾಮ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರೆ ನೀನ್ ಹುಚ್ಚುಚ್ಚಾಗಿ ಮಾತಾಡಿ ಅವ್ರಿಗೆ ಬೇಜಾರು ಮಾಡ್ತಿದ್ಯಾ? ಹಾ, ಹುಚ್ಚ ಯಾರಿಗ್ರಿ? ನನಗ ನಿಮ್ಗ? ಪೇಷಂಟ್ನ ಕರ್ಕೊಂಡ್ ಬಂದ್ರಿ, ಒಳ್ಳೇದೇ ಆಯ್ತು. ಇಲ್ಲೇನೋ ಚೌಚೌ ಬಾತ್ ಕೊಡ್ತಾರೆ ಅನ್ನೋ ಹಾಗೆ ಸೋಫಾ ಮೇಲೆ ಕೂತ್ಕೋಬೇಕಾ? ರೂಮಲ್ಲಿ ಹೋಗಿ ರೆಸ್ಟ್ ತಗೋಬೋದಲ್ವಾ? ಅತ್ತೆ ಎಲ್ ಬೇಕೋ ಇರ್ತಾರೆ, ಅದ್ ಅವ್ರ ಇಷ್ಟ ಅಲ್ವಾ? ಜಸ್ಟ್ ಮಿಸ್ ಅಷ್ಟೇ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಸ್ಮಶಾನದಲ್ಲಿ ಇರ್ತಿದ್ರು. ಇವಾಗ ಸೋಫಾ ಮೇಲೆ ಇದ್ದಾರೆ, ಆದ್ರೆ ಅಲ್ಲಿ ಚಿತೆ ಮೇಲೆ ಮಲ್ಕೋಬೇಕಾಗಿತ್ತು. ಬಾ ಹಾಸಿನಿ, ನೀನ್ ಹಾಗೆಲ್ಲ ಹೇಳ್ಬೇಡ. ನನಗೆ ಇರಿಟೇಟ್ ಆಗ್ತಿದೆ. ನಿನ್ನ ಆಂಟಿಗೆ ಹೇಗಾಗ್ಬೇಡ. ಪಾಪ ಅವ್ರಿಗೆ ಏನಾಗಿದೆ ಅಂತ ಹೇಳಕ್ಕಾಗ್ದಿರೋ ಸ್ಥಿತಿಯಲ್ಲಿದ್ದಾರೆ. ಮಾಮ್, ಅಯ್ಯೋ ಓಕೆ. ಮತ್ತೆ ಇನ್ನೂ ಯಾಕೆ ಹಾಗೆ ಡಲ್ ಆಗಿದ್ದೀರಾ? ಮನೆಯವರೆಲ್ಲರೂ ಇದೀವಿ, ಆದ್ರೆ ನಯನಿ ಯಾಕೆ ಕಾಣಿಸ್ತಿಲ್ಲ? ಹೌದು, ಅದ್ಗೆ ಅಲ್ಲಿ ಅಲ್ಲಿ ನೋಡು, ಆರತಿ ತಗೊಂಡ್ ಬರ್ತಾ ಇದ್ದಾಳೆ. ಅತ್ತೆಗ್ ಹೀಗೆಲ್ಲ ಆಯ್ತು ಅಂತ ಅಕ್ಕ ಗಂಭೀರವಾಗಿದ್ದಾಳೆ. ಹಣೆ ಮೇಲೆ ನಾಮ, ದೊಡ್ಡ ಬೊಟ್ಟು, ನೋಡ್ತಿದ್ರೆ ಯಾವ್ದೋ ಪೂಜೆ ಮಾಡ್ಕೊಂಡ್ ಬಂದಿರೋ ಹಾಗಿದೆ ನೈನಿ. ಏನ್ ವಿಶೇಷ ನೈನಿ? ಅತ್ತೆ ಬದುಕಿದ್ರು ಅಂತ. ನೀನ್ ಸುಮ್ನೆ ಇರೇ. ಅತ್ತಿಗೆಗೆ ನೀನು ಸೊಸೆ ಅಲ್ಲ, ಅತ್ತೆ ಆಗಿ ತಯಾರಾಗಿದ್ಯಾ. ನೈನಿ, ಎಲ್ಲಿಂದ ಬರ್ತಿದ್ಯಾ ಅಂತ ಹೇಳ್ತೀಯ ನನಗೆ? ಚಿಕ್ಕ ವಯಸ್ಸಲ್ಲಿ ನನಗೆ ಮನ್ಸಿಗೆ ನೋವು ಆದಾಗ, ಭಯ ಆದಾಗ, ಕೋಪ ಬಂದಾಗ ನಮ್ಮ ಅಮ್ಮನ ಹತ್ರ ಹೇಳ್ಕೊತಿದ್ದೆ. ಮದುವೆ ಆದ್ಮೇಲೆ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ. ಈ ಸಲ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಉಪಯೋಗ ಇಲ್ಲ ಅಂತ ವಿಶಾಲಾಕ್ಷಮ್ಮನ ಹತ್ರ ಹೇಳ್ಕೊಂಡು ನೆಮ್ಮದಿಯಿಂದ, ತುಂಬ ಸಹನೆಯಿಂದ ಆರತಿ ತಂದಿದ್ದೀನಿ. ವಿಶಾಲ್ ಬ್ರೋಗೂ ನೀವು ಹೇಳಿಲ್ಲ ಅಂತಂದ್ರೆ ವಿಷಯ ತುಂಬಾ ಸೀರಿಯಸ್ ಆಗಿರುತ್ತೆ ಅಲ್ವಾ? ಅದಕ್ಕೆ ಅಂತ ಕಷ್ಟ ಏನಾಯ್ತಕ್ಕ ನಿನ್ಗೆ? ಕಂಪನಿ ಏನಾದ್ರೂ ಲಾಸ್ ಆಯ್ತಾ? ಆಗಿದ್ರು ಬೇಜಾರ್ ಮಾಡ್ಕೋಬೇಡ. ಮತ್ತೆ ಆ ಬದ್ರಿನಾಥ್ ಅವ್ರ ವಟಾರಕ್ಕೆ ಹೋಗಿ ನಮ್ ಕಂಪನಿಲೇ ಕೆಲ್ಸಕ್ಕೆ ಸೇರ್ಕೋಬಹುದು. ಬಾಯಿ ಮುಚ್ಕೊಂಡಿದ್ರೆ ಸರಿ. ಇವಾಗ ನಾವು ರೋಡ್ ಪಾಲಾದಾಗ ಕರುಣೆ ತೋರಿಸಿ ಕರ್ಕೊಂಡ್ ಬಂದು ಶ್ರೀಮಂತರನ್ ಮಾಡಿದ್ದಕ್ಕೆ ಕೃತಜ್ಞತೆಯಿಂದಿರೋದ್ ಬಿಟ್ಟು ಏನೇನೋ ಮಾತಾಡ್ತೀಯಲ್ಲ ಸುಮನಾ. ನನ್ಗೆ ನಿನ್ಗೆ ಮಕ್ಳಾಯ್ತಕ್ಕ, ಅದ್ರಿಂದ ಆಸ್ತಿ ಬಂತು.
ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ನೈನಿ ವಿಶಾಲ್. ನಾವು ಕಷ್ಟಪಟ್ಟೆ ಹೆತ್ತಿದ್ದು. ಅವ್ರ ತಾತ ವಿಲ್ಲಲ್ ಬರ್ದಿದ್ದಕ್ಕೆ ಆಸ್ತಿ ನಮಗ್ ಕೊಟ್ರು. ನಮ್ಮ ಅಕ್ಕನ್ ಮಗು ಸತ್ತಿದ್ದಕ್ಕೆ ಈಗ ಅವಳು ಬಂಜ ತರ ಆಗಿದ್ದಾಳೆ. ಏನ್ ಹೇಳಿದ್ಯೆ ನಿನ್ನ? ಅಯ್ಯೋ ನೈನಿ, ನೈನಿ ಬಿಟ್ಬಿಡು. ನೈನಿ ನೈನಿ ಬಿಟ್ಬಿಡು. ನೈನಮ್ಮ ಬಿಟ್ಬಿಡಮ್ಮ. ನೈನಿ ಏನ್ ಮಾಡ್ತಾ ಇದ್ಯಾ? ಹೇಯ್ ನಿಲ್ಸು. ಹೇಯ್ ಅಯ್ಯೋ ಅಯ್ಯೋ ಅದಕ್ಕೆ ಅದಕ್ಕೆ ಸಾಕು ಅದಕ್ಕೆ. ನೈನಿ ಪ್ಲೀಸ್ ಸ್ಟಾಪ್ ಇಟ್. ಒಂದು ಮಗು ಇಲ್ದೆ ಹೋದ್ರೇನು ಇನ್ನೊಂದಿದ್ಯಲ್ಲೇ? ನಾನಿಬ್ರೇನ್ ಹೆತ್ತಿದ್ದೇನ್ ಕಣೆ. ನನಗೆ ಅವಳೇ ಮಕ್ಕಳು ಕಣೆ, ಅವಳೇ ಮಕ್ಕಳು ಕಣೆ. ಇನ್ನೊಂದ್ ಮಗು ಬದುಕೇ ಇದೆ, ಬದುಕೇ ಇದೆ, ಬದುಕೇ ಇದೆ. ನನ್ ಚರ್ಮ ಸೊಲಿಯೋ ಹಾಗೆ ಹೊಡೆದ್ಬಿಟ್ಟಿಯಲ್ಲ ಅಕ್ಕ. ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ಇಲ್ಲಿರೋರಲ್ಲಿ ಯಾರೇ ಆದ್ರೂ ನನಗ್ ಮಕ್ಕಳಿಲ್ಲ, ಹೊಟ್ಟೆಲೆ ಮಗುನ ಕಳ್ಕೊಂಡು ಬಂಚೆ ಆಗಿದ್ದೀನಿ ಅಂತ ನಾಲ್ಗೆ ತೆಗೆದ್ರು ಅವ್ರನ್ನ ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ. ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ. ನಿನ್ನ ನೋಡಿದ್ರೆ ಕಾಳಿದೇವಿನ ನೋಡ್ದಂಗೆ ಆಗ್ತಿದೆ. ನಿನ್ ಗೌಳಿ ಜವಳಿ ಮಕ್ಕಳಾಗಿರೋ ವಿಷಯ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತು, ಗೊತ್ತು. ಗೊತ್ತಿದ್ದು ಕೂಡ ಗೊತ್ತಿಲ್ದಿರೋ ತರ ಇರೋ ವಿಶಾಲ್ ಯಜಮಾನ್ರನ್ ಕೇಳ್ಕೊಳ್ಳಿ. ಪ್ರೂಫ್ ಏನು? ನೋಡ್ಕೊಳೆ, ನೋಡು. ನೋಡೆ
ನನ್ ಹೊಟ್ಟೆಲ್ 2 ಮಕ್ಳಿದೆ ಅನ್ನೋ ವಿಷಯನ ಮುಚ್ಚಿಟ್ಟು ಒಂದೇ ಮಗು ಇದೆ ಅಂತ ಹೇಳಿರೋ ವಿಶಾಲ್ ಯಜಮಾನ್ರ ಕೇಳಿ ಓದಿಸ್ಕೋತಿಯೋ? ವಿಕ್ರಾಂತ್ ಅವ್ರ ಹತ್ರ ಅರ್ಥ ಆಗೋ ಹಾಗೆ ಓದಿಸ್ಕೋತಿಯೋ ಹೇಳು, ನೋಡ್ಕೊಳೆ. 3 ತಿಂಗಳಿಂದ ನನಗೆ ಹೆರಿಗೆ ಆಗೋವರೆಗೂ ಆಸ್ಪತ್ರೆ ರಿಪೋರ್ಟ್ ಅಲ್ಲಿ ನನಗೆ ಅವಳಿ ಮಕ್ಕಳು ಹುಟ್ಟುತ್ತಿವೆ ಅನ್ನೋ ವಿಷಯನ ಡಾಕ್ಟರ್ ಬರೆದು ಸೈನ್ ಹಾಕಿರೋ ಪೇಪರ್ಸ್ ನ ನೋಡು. ಹೌದು, ನೈನಿಕ್ ಟ್ವಿನ್ಸ್ ಅಂತ ಇದರಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾರೆ. ಹಾಗಾದ್ರೆ ಇನ್ನೊಂದು ಮಗುಗೆ ಏನಾಯ್ತು? ಆ ಮಗುನೇ ಗಾನವಿ, ಅವಳು ನಿತ್ಕೊಂಡ್ ಬಂದಿದ್ ನಾನೇ ಅಂತ ಹೇಳಿದ್ರೆ ಅದೇ ಬೆಲ್ಟಲ್ಲಿ ನನ್ನ ಚರ್ಮ ಸುಲಿತಾರೆ. ಅದಕ್ಕೆ ಪಾಪ ಮಾಡಿರೋದು ನಾನಾಗಿದ್ರು ಪಾಪ ವಿಶಾಲ್ ಅಪರಾಧಿಯಾಗಿ ನಿಂತಿದ್ದಾನೆ. ನನ್ನ ಟೈಮ್ ಚೆನ್ನಾಗಿದೆ. ವಿಶ್, ಯಾಕೋ ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತಿದ್ಯಾ? ಇನ್ನೇನ್ ಮಾತಾಡ್ತಾನೆ? ಅವನ್ ಹೆಂಡತಿ ನೈನಿ ಸುಮನಾಗೆ ಬೆಲ್ಟಲ್ಲಿ ಹೊಡೆದಿದ್ದನ್ನ ನೋಡಿದ್ನಲ್ಲ. ಏನ್ ಬ್ರೋ, ನೈನಿಗೆ ನೀನು ಈ ಥರ ಅನ್ಯಾಯ ಮಾಡ್ತೀಯ ಅಂತ ನನ್ನ ಕನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ವಲ್ಲಭ, ಅವನು ಈ ವಿಷಯನ ತನ್ನ ಹೆಂಡತಿಗೆ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದ ಅಂದ್ರೆ ತುಂಬಾ ಯೋಚನೆ ಮಾಡಿನೇ ಆ ಕೆಲಸ ಮಾಡಿರ್ತಾನೆ. ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮಾವ. ನನ್ ಮಗುನ ಎತ್ಕೊಂಡು ಹೋದ್ರ? ಯಾರು ಎತ್ಕೊಂಡು ಹೋದ್ರು ಯಜಮಾನ್ರೆ? ಎಲ್ಲಿಗೆ ಎತ್ಕೊಂಡು ಹೋದ್ರು? ನನಗೆ ಈ ತರ ದ್ರೋಹ ಮಾಡಿರೋ ದುಷ್ಟರು ಯಾರು? ಆಸ್ಪತ್ರೆಯಲ್ಲಿ ನನಗೆ ಅವಳಿ ಮಕ್ಕಳು ಆಗಿವೆ ಅಂತ ಡಾಕ್ಟ್ರು ಹೇಳದ್ಮೇಲೂ ಕೂಡ ನಿಮ್ ಯಾರ ಮೇಲೂ ಅನುಮಾನ ಪಡ್ಲಿಲ್ಲ. ನನಗ್ ಬಂದಿದ್ ಕೋಪದಲ್ಲಿ ಯಾರಿಗೆ ಏನ್ ಮಾಡ್ಬಿಡ್ತೀನೋ ಅನ್ನೋ ಭಯದಲ್ಲಿ ಅಮ್ಮನವ್ರ ಹತ್ರ ಹೋಗಿ ತಡ್ಕೊಳ್ಳೋ ಶಕ್ತಿ ಕೊಡಮ್ಮ ಅಂತ ಬೇಡ್ಕೊಂಡ್ ಬಂದೆ.
ಆದ್ರೆ ನಾನ್ ತಡ್ಕೋತೀನಿ ಅಂತ ನೀವ್ ನನ್ನ ಇನ್ನು ಹೀಗೆ ಪರೀಕ್ಷೆ ಮಾಡಿದ್ರೆ ಹೇಗೆ ಹೇಳಿ?